ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ N16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ ಏನು ನೋಡ್ಕೊಂಡು ಬರೋಣ ಬನ್ನಿ. ರೈತರಿಂದ ರಾಜ್ಯ ಕಾಂಗ್ರೆಸ್ ಪತನ, ಗುರೂಜಿ ನೀಡಿದ ವಾರ್ನಿಂಗ್ ಏನು, ಸಿಎಂ ಡಿಕೆ ಕುರ್ಚಿಗೆ ಬಂತು ಖುದ್ದು, ರಾಜ್ಯದಲ್ಲಿ ಇನ್ನೊಂದು ರೈತ ಹೋರಾಟ, ಗುರೂಜಿ ಹಾಗೂ ಚುನಪ್ಪ ಪೂಜಾರಿ ರೈತರಲ್ಲವೇ, ನೇರವಾಗಿ ವಾರ್ನಿಂಗ್ ನೀಡಿದ ರಾಜ್ಯ ರೈತ ಸಂಘ, ಮುಂಬರುವ ಚುನಾವಣೆಯಲ್ಲಿ ಮತ್ತಷ್ಟು ಗೊಂದಲ, ರೈತ ಸಂಘ ರಾಜನೀತಿಗೆ ಪ್ರವೇಶ. ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಈ ಮಾತು ಬಂತು? ಮತ್ತೆ ರಾಜ್ಯ ರೈತ ಸಂಘ ಗುಡುಗೋ ನಿಟ್ಟಿನಲ್ಲಿದೆ. ಅದಕ್ಕೆ ನೇರ ಕಾರಣ, 3 ಗುಂಡ್ಕಲ್ಲಿರ್ತವೆ, ಒಲೆ ಹಚ್ಚು 3 ಗುಂಡ್ಕಲ್ಲಿರ್ತವೆ ಅಂತ ಹೇಳಿ ಗುರೂಜಿಯವರು ಗುಡುಗಿದ್ದಾರೆ. ಅದು ಕೂಡ ಗುಡುಗಿರೋದು ಯಾರ ಮೇಲೆ? ರಾಜ್ಯ CM DK ಶಿವಕುಮಾರ್ ಅವ್ರ ವಿರುದ್ಧ. ಯಾಕೆ ಗುಡುಗಿದ್ರು, ಏನು ಕಾರಣ? ಪ್ರತಿಯೊಂದು ಎಳೆಯಾಗಿ ಬೆಚ್ಚಿಡ್ತೀವಿ ನಾವು ನಿಮ್ಮ ಮುಂದೆ. ಪ್ರಪ್ರಥಮವಾಗಿ ಗುರೂಜಿಯವರು ಗುಡುಗಿರೋದಕ್ಕೆ ಕಾರಣ ಒಂದೇ, ಏನಪ್ಪ ಅಂತಂತಂದರೆ ಮೊನ್ನೆ ಅಷ್ಟೇ ಬೆಳಗಾವಿಗೆ ವಿಸಿಟ್ ನೀಡಿದಂತಹ ರಾಜ್ಯದ CM DK ಶಿವಕುಮಾರ್ ಅವರು ಹೇಳಿದಂತಹ ಒಂದು ಹೇಳಿಕೆ. ಆ ಹೇಳಿಕೆ ಏನು ಅಂದರೆ, ರಾಜ್ಯದಲ್ಲಿ ಇವಾಗ ಹೋರಾಟ ಮಾಡ್ತಿರುವಂತಹ ರೈತರು ರೈತರಲ್ಲ, ರಾಜ್ಯ ರೈತ ಸಂಘಟನೆಯ ಹೆಸರಿನಲ್ಲಿ ಆಟ ಆಡ್ತಿದ್ದಾರೆ, ರಾಜ್ಯ ರೈತರ ಹೆಸರಿನ ಮೇಲೆ ಇವ್ರು ಯಾರು ರೈತರಲ್ಲ ಅಂತ ಹೇಳಿಕೆ ನೀಡಿದಂತಹ DK ಶಿವಕುಮಾರ್ ವಿರುದ್ಧ ರಾಜ್ಯ ರೈತ ಸಂಘಟನೆಯ ಮುಖ್ಯಸ್ಥರಾದಂತಹ ಗುರೂಜಿ, ಗೌರವಾಧ್ಯಕ್ಷರಾದಂತಹ ಗುರೂಜಿ ಅವರು ಹೇಳಿದಂತಹ ಮಾತು ಏನು ಗೊತ್ತಾ? ನಾವು ಒಂದು ಕರೆ ಕೊಟ್ಟರೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ರೈತರು ರೋಡಿಗಿಳಿತಾರೆ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುತ್ತಾರೆ ಅನ್ನುವಂತಹ ಮಾತನ್ನ ಗುಡುಗಿದ್ರು. ಅದೇ ರೀತಿ ಈ ಬಾರಿಯ ರೈತ ಹೋರಾಟದಲ್ಲಿ ಯುವಕರು ಕೂಡ ಕೂಡ್ತಾರೆ. ಯಾಕಂದ್ರೆ ನೇರವಾಗಿ 2 ರಿಂದ 3 ಲಕ್ಷದವರೆಗೂ ಭರ್ತಿ ಇದ್ರು. ಅಂದ್ರೆ ಸರ್ಕಾರಿ ನೌಕರರ ಜಾಗ ಖಾಲಿ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ, ಭರ್ತಿ ಆಗ್ತಾ ಇಲ್ಲ. ಕಾರಣ ನಾವೇನ್ ಮಾಡ್ತೀವಿ ಅಂದ್ರೆ ಈ ಬಾರಿಯಲ್ಲಿ ಯುವಕರನ್ನು ಕೂಡ ಈ ಹೋರಾಟಕ್ಕೆ ಇಳಿಸ್ತೀವಿ ಅನ್ನುವಂತಹ ಮಾತು ಕೂಡ ಗುರೂಜಿಯವರು ನೇರವಾಗಿ ಹೇಳಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಒಂದೇನಂತೀರ ನೀವು, ಗುಡುಗನ್ನ ಗುಡುಗಿದ್ರು ಗುರೂಜಿಯವರು. ಚುನಪ್ಪ ಪೂಜಾರಿ ಅವರು ಕೂಡ ಪಕ್ಕದಲ್ಲೇ ಕೂತ್ಕೊಂಡಿದ್ರು. ಅವರ ಒಂದು ಸಮ್ಮುಖದಲ್ಲಿಯೇ ಒಂದು ಮಾತನ್ನ ಹೇಳ್ತಾರೆ. ಅದೇನಪ್ಪ ಅಂತಂತಂದ್ರೆ, ರಾಜ್ಯ CM ಅನ್ನ ಕುರ್ಚಿಯಿಂದ ಕೆಳಗಿಳಿಸುವಂತಹ ಟೈಮ್ ಬಂದಿದೆ ಎಂದು. ಹೌದಾ, ರಾಜ್ಯದ CM ಕುರ್ಚಿ ಮತ್ತೆ ಖಾಲಿಯಾಗುತ್ತಾ? ಯಾಕೆ ಮಾತು ಅಂದರೆ, ಪೂರ್ಣ ಬಹುಮತವುಳ್ಳಂತಹ ಕಾಂಗ್ರೆಸ್ ಸರ್ಕಾರದ ಕುರ್ಚಿಯನ್ನ ಹೇಗೆ ಇವರು ಡೌನ್ ಮಾಡ್ತಾರೆ? ಇಲ್ಲಪ್ಪ ಅಂದರೆ ಮುಂಬರುವ ಚುನಾವಣೆಯಲ್ಲಿ ಇವರೇ ಚುನಾವಣೆಗೆ ನಿಂತ್ಕೊಂಡು ಮತ್ತೆ ಕಾಂಗ್ರೆಸ್ BJP ಬರ್ದಿರೋ ಥರ ನೋಡ್ಕೊಂತಾರ? ಅಂದರೆ ಇವಾಗ 2 ಗೇಮ್ ಆಗೈತೆ. ಕಾಂಗ್ರೆಸ್ BJP ಒಂದು ಅವ್ರು ಬರಬೇಕು, ಇಲ್ಲ ಇವ್ರು ಬರಬೇಕು. ಇವ್ರ ಜೊತೆಗೆ ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೆ ಆಲ್ಮೋಸ್ಟ್ ರೆಡಿ ಇರುವಂತಹ JDSನು ಕೂಡ ಯಾವ ರೀತಿ ಬದಿ ಒತ್ತಬಹುದು ರಾಜ್ಯ ರೈತ ಸಂಘ ನೋಡ್ಕೊಂಡು ಬರೋಣ ಬನ್ನಿ. ನೋಡಿದ್ರಲ್ಲ, ರಾಜ್ಯ ರೈತ ಸಂಘಟನೆಯ ಒಂದು ತಾಕತ್ ಏನು? ನಿಜಕ್ಕೂ ರಾಜ್ಯ ರೈತ ಸಂಘಟನೆ ಒಗ್ಗೂಡಿದ್ರೆ ಸುಮಾರು ಎಷ್ಟು ಜನ MLAಗಳಿದಾರಲ್ಲ ಅವರೆಲ್ಲರೂ ಮನೆಗೆ ಹೋಗ್ಬಿಡ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಪಂಗಡ ಇಲ್ಲ. ಇಲ್ಲಿ ಏನೇ ಇದ್ರೂ ರೈತ ಅನ್ನುವಂತಹ ಒಂದೇ ಒಂದು ನೇರವಾದಂತಹ ಮಾತು. ರೈತ ಒಗ್ಗೂಡಿದ್ರೆ
ಸುಮಾರು 70% ನಮ್ಮ ರಾಜ್ಯದಲ್ಲಿ ರೈತರಿದ್ದಾರೆ. ಆ ರೈತರೆಲ್ಲ ಕೂಡಿ ರೈತ ಸಂಘಟನೆಗೆ ಮತ ನೀಡಿದ್ರೆ ಮುಗ್ದೋಯ್ತು. ರಾಜ್ಯದಲ್ಲಿ ಏಕಸ್ವಾಮಿತ್ವ ಬರುತ್ತೆ, ಅದು ರೈತನ ಕೈಯಲ್ಲಿ ಬರುತ್ತೆ ಅನ್ನೋದಕ್ಕೆ ಹಿಂಜರಿಯಲ್ಲ ನಮ್ಮ F16 ನ್ಯೂಸ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ರಾಜ್ಯ ರೈತ ಸಂಘಟನೆ ತನ್ನ ಚುನಾವಣೆ ಕಣಕ್ಕಿಳಿದ್ರೆ ಇವೆಲ್ಲ ಪಕ್ಷಗಳು ಮೂಲೆ ಗುಂಪಾಗೋಗ್ಬಿಡುತ್ತೆ. ಮೂಲೆ ಗುಂಪು ಯಾಕೆ ನಾನು ಅಂತ ಇದ್ದೀನಿ, ಯಾಕೆ F16 ನ್ಯೂಸ್ ಇವರನ್ನ ಎಲ್ಲ ಮೂಲೆ ಗುಂಪು ಮಾಡಬೇಕು ಅಂತ ಇದ್ದೀನಿ. ಯಾಕಂತಂದರೆ ಮತ್ತೆ ರಾಜಶಾಹಿ ಹತ್ರ ನಾವು ಓಡ್ತಾ ಇದ್ದೀವಿ. ನಾನು ಆದ ತಕ್ಷಣ ನನ್ನ ಮಗನೇ ಮಂತ್ರಿ ಆಗಬೇಕು, ನಾನು ಆದ ತಕ್ಷಣ ನನ್ನ ಮಗನೇ MLA ಆಗಬೇಕು, MP ಆಗಬೇಕು ಅಂತ ಹೇಳಿ ತಮ್ಮ ಮಕ್ಕಳನ್ನು ವಾಪಸ್ ಮತ್ತೆ ಏನಂತೀರ ನೀವು, ರಾಜರು ಹೆಂಗಿದ್ರು ನಾನು ಆದ ತಕ್ಷಣ ನನ್ನ ಮಗನೇ ರಾಜ, ನಾನು ಆದ ತಕ್ಷಣ ನನ್ನ ಮಗಳೇ ರಾಣಿ, ಹಾಗೆ ಹೀಗೆ ಅಂತ ಹೇಳಿ ಯಾವ ರೀತಿಯಾದಂತಹ ಒಂದು ರಾಜಶಾಹಿಯನ್ನು ತಗೊಂಡು ಬಂದು ಇದನ್ನು ಮಾಡಿದ್ರು. 1947ರಲ್ಲಿ ಇದನ್ನು ನಮ್ಮ ದೇಶ ಕಿತ್ತು ಹಾಕ್ಬಿಡುತ್ತೆ. ಪ್ರಜಾಪ್ರಭುತ್ವ ಬರುತ್ತೆ ಈ ದೇಶಕ್ಕೆ. ಬಟ್ ಆದರೆ ಇವಾಗಿನ ಕಾಲದಲ್ಲಿ ಇವಾಗಿನ ಮಂತ್ರಿಗಳು, ಇವಾಗಿನ MLAಗಳು, ಇವಾಗಿನ MP ಗಳು ಮಾಡ್ತಿರುವಂತಹ ಕಾರ್ಯಗಳೇನು, ನಾನು ಆದ ತಕ್ಷಣ ನನ್ನ ಮಗನೇ ಬರಬೇಕು, ನಾನು ಆದ ತಕ್ಷಣ ನನ್ನ ಮಗಳೇ ಬರಬೇಕು ಅನ್ನುವಂತಹ ಮಾತುಗಳು. ಬಟ್ ಆದರೂ ಕೂಡ ಇಲ್ಲೂ ಕೂಡ ಒಂದು ಇದನ್ನೈತೆ, ಹಾದಿ ಐತೆ, ದಾರಿ ಐತೆ. ಆ ದಾರಿಯನ್ನು ಯಾವ ರೀತಿ ಹಿಡಿಬೇಕು? ರೈತ ತನ್ನ ಕೈಯಲ್ಲಿ ಚುನಾವಣೆಯ ಚುಕ್ಕಾಣಿಯನ್ನು ಹಿಡಿದ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಈ ರಾಜಕಾರಣಿಗಳು ಯಾವ ರೀತಿ ತಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನು ತಗೊಂಡು ಬರ್ತಾ ಇದ್ದಾರೋ ಅವೆಲ್ಲ ಕಟ್ ಆಫ್ ಆಗಿ ಹೋಗ್ಬಿಡುತ್ತೆ. ರೈತನ ಕೈಯಲ್ಲಿ ಆಡಳಿತ ಬಂದರೆ ರೈತ ಚೆನ್ನಾಗೇ ನಡೆಸ್ತಾನೆ. ದೇಶಕ್ಕೆ, ವಿದೇಶಕ್ಕೆ, ಇಡೀ ಜಗತ್ತಿಗೆ ಅನ್ನ ಹಾಕುವಂಥ ರೈತ ತನ್ನ ಕೈಯಲ್ಲಿ ಆಡಳಿತ ಬಂದರೆ ಅವನೇನು ಎಲ್ಲರನ್ನ ಉಪವಾಸ ಕೆಡುತ್ತಾನ, ಉಪವಾಸ ಬೀಳಿಸ್ತಾನ, ಯೋಚನೆ ಮಾಡ್ತಕ್ಕಂತಹ ಮಾತಿದು. ಸೊ ಮತ್ತೆ ಬೈ ಆಲ್ ಮೀನ್ಸ್ ಮತ್ತೆ ಚುನಪ್ಪ ಪೂಜಾರಿ ಅವರು, ಗುರೂಜಿಯವ್ರ ಮಾತಿಗೆ ಬರೋಣ. DK ಶಿವಕುಮಾರ್ ಅವರ ವಿರುದ್ಧ ಗುಡುಗಿರುವಂತಹ ಮಾತಿಗೆ ಬರೋಣ. ಗುಡುಗಿರೋದೇನು ತಪ್ಪಲ್ಲ, ಗುಡುಗಲೇಬೇಕು, ಹೇಳಲೇಬೇಕು. ಹೌದಪ್ಪ, ನೀವು ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಆಡಳಿತ ಸಿಕ್ಕರೆ ನೀವು ತಾನಾಶಾ ಆಗ್ತೀರಾ ಅನ್ನೋದನ್ನು ಹೇಳ್ತಾನೆ ಇರಬೇಕು. ವಿದ್ಯುತ್ತನ್ನು ಖಾಸಗೀಕರಣ ಮಾಡೋದು, ಬಿಡದಿ ಸಮಸ್ಯೆಯನ್ನು ಮತ್ತೆ ಎಬ್ಸಿದ್ರು. ಸುಮ್ಮಗಿತ್ತದು ತನ್ನ ಪಾಡಿಗೆ, ಮತ್ತೆ ಬಿಡದಿಯನ್ನು ಎಬ್ಸಿದ್ರು. ಟೌನ್ ಪ್ಲ್ಯಾನಿಂಗ್ ಹೆಸರಲ್ಲಿ ಎಷ್ಟೆಷ್ಟೋ ಲ್ಯಾಂಡ್ಗಳನ್ನು ಅಕ್ವೈರ್ ಮಾಡ್ಕೋಬೇಕು, ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ವು. ಅದನ್ನು ಮಾಡ್ತೀವಿ ಕೂಡ ಅಂತಂತಂದರು. ಅಲ್ಲ ಸರ್, ಗುಲ್ಬರ್ಗಾದಲ್ಲಿ ನಿಮಗೆ ಜಾಗ ಇಲ್ವಾ, ಬೆಳಗಾವಿಯಲ್ಲಿ ನಿಮ್ಗೆ ಜಾಗ ಇಲ್ವಾ, ಹುಬ್ಬಳ್ಳಿ, ಧಾರವಾಡ ಇಲ್ಲೆಲ್ಲ ಕೇವಲ ಸಕ್ಕರೆ ಕಾರ್ಖಾನೆಗಳು, ಇಲ್ಲಪ್ಪ ಅಂತಂತಂದರೆ ಆರೋಗ್ಯಕ್ಕೆ ಹಾನಿಕರವಾದಂತಹ ಏನಂತೀರ ನೀವು, ಮೈನಿಂಗ್ ಕಂಪ್ನಿಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತೀರಾ? IT-BT ಸೆಕ್ಟರ್ಗಳಲ್ಲಿ ಬರಬಾರ್ದಾ? ಓಪನ್ ಆಗಿ ಕೇಳ್ತಾ ಇದ್ದೀವಿ. ಇವಾಗ ಮೀಡಿಯಾ ಏನಂತಾರೆ, ಮೀಡಿಯಾ ಇಂಡಸ್ಟ್ರಿಯಲ್ಲೂ ಕೂಡ ನಾವೇನಾದರೂ ನೌಕರಿ ಪಡ್ಕೊಬೇಕು, ಭವಿಷ್ಯ ಕಟ್ಕೊಬೇಕು ಅಂತಂದರೆ ಬೆಂಗಳೂರಿಗೆ ಓಡೋಗ್ಬೇಕು. ಬೆಂಗಳೂರು ಓವರ್ಫ್ಲೋ ಆಗದೆ, ಬೆಂಗಳೂರಲ್ಲಿ ಜನಸಂಖ್ಯೆ ಓವರ್ಫ್ಲೋ ಆಗುತ್ತೆ. ಸೊ ತಮ್ಮಲ್ಲಿ ಏನಪ್ಪ ಅಂತಂದರೆ 40-45 ಲಕ್ಷದ ಕೆಪಾಸಿಟಿ ಉಳ್ಳಂತಹ ಒಂದು ಊರಿಗೆ ನೀವು 2.5-3 ಕೋಟಿ ಜನರನ್ನ ತುಂಬಿಬಿಟ್ಟಿದ್ದೀರ ಅಲ್ಲಿ. ಅದಕ್ಕೆ ಕಾರಣ ಏನು? ಎಲ್ಲ ಸೆಕ್ಟರ್ಗಳು ಬೆಂಗಳೂರಿಗೆ ಬರಬೇಕು, ಯಾರದೇ ಏನೋ ಕೆಲಸ ಇದ್ರೂ ಕೂಡ ಬೆಂಗಳೂರಿಗೆ ಬರಬೇಕು. ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ, ವಿ ಆರ್ ನಾಟ್ ಡಿನೈಯಿಂಗ್ ದ್ಯಾಟ್. ಬಟ್ ಬ್ಯಾಂಗ್ಳೂರ್ಗೆ ಏನು ಕಷ್ಟ ಆಗ್ತಾ ಇದೆ ಅದನ್ನಾದರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಬಿಡದಿ ಟೌನ್ಶಿಪ್ಪನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಏನಂತಾರೆ ನೀವು ಇಂಡಸ್ಟ್ರಿಗಳನ್ನು ಹರಿದಂಚಿಬಿಡಿ, ಕರ್ನಾಟಕದುದ್ದಕ್ಕೂ ಮುಗ್ದೋಗ್ಬಿಡುತ್ತೆ. ರೈತರ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ. ಮತ್ತು IT-BT ಕಂಪ್ನಿಗಳು, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ MLCಗಳು ಉತ್ತರ ಕರ್ನಾಟಕಕ್ಕೆ ಕೂಡ ಬರಲಿ, ಮಧ್ಯ ಕರ್ನಾಟಕಕ್ಕೆ ಕೂಡ ಬರಲಿ, ಈಶಾನ್ಯ ವಾಯುವ್ಯ ಕರ್ನಾಟಕಕ್ಕೆ ಕೂಡ ಹೋಗಲಿ. ದೀಸ್ ಆರ್ ಆಲ್ ವಾಟ್ ವಿ ಆರ್ ಸೇಯಿಂಗ್. ಇದು ನಮ್ಗೆ ಅಲ್ಪ ಬುದ್ಧಿಗೆ ತಿಳಿದಿರುವಂತಹ ಮಾತು. ನೀವು ರಾಜ್ಯವನ್ನು ನಡೆಸ್ತಾ ಇದ್ದೀರಾ,
ರಾಜ್ಯ ನಡೆಸಬೇಕಂತಂತಂದರೆ ತಮಗೂ ಕೂಡ ತಮ್ಮದೇ ಆದಂತಹ ವಿವೇಚನೆ ಇರುತ್ತೆ, ಒಂದೇನೋ ಒಂದು ಕಲ್ಪನೆ ಇರುತ್ತೆ. ಬಟ್ ಆ ಕಲ್ಪನೆ ಒಳಗೆ ಇದೊಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಕೆಲಸ ಮಾಡಿ. ಇಲ್ಲಪ್ಪ ಅಂತಂತಂದರೆ ರಾಜ್ಯದ ರೈತರು, ರಾಜ್ಯದ ಯುವಕರು, ರಾಜ್ಯದ ಏನಂತೀರ ನೀವು, ಪ್ರತಿಯೊಂದು ಸೆಕ್ಟರ್ ಕೂಡ ನಿಮ್ಮ ವಿರುದ್ಧ ಬೀಳುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಾಡುವಂತಹ ತಾನೇ ರಾಜ ಅನ್ನುವಂತಹ ವಿವೇಚನೆಯನ್ನು ತೆಗೆದು ಹಾಕಿಬಿಡಿ ತಲೆಯಿಂದ. ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಹೇಳ್ಬೋದು, ಯಾರು ಬೇಕಾದರೂ ಬೀಳ್ಬೋದು ಅನ್ನುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಒಂದು ಕಂಡ ಹಾಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.